ನೀರಿನ ಸಮಸ್ಯೆ. ಯಾಕೆಂದರೆ ಈ ಬೇಸಿಗೆನಲ್ಲಿ ಏನಾಗಿದೆ, ಅಂತರ್ಜಲ ತುಂಬ ಕುಸಿದಿದೆ. ಸೊ ಹೀಗಾಗಿ ಕುಡಿಯುವ ನೀರಿನ ಸಮಸ್ಯೆಯನ್ನು ನಾವು ಹೆಚ್ಚು ಅದಕ್ಕೆ ಪ್ರಾತಿನಿಧ್ಯ ಕೊಟ್ಟು ಇದು ಮಾಡಬೇಕು. ಕೆಲವು ಕಡೆ ಬೋರ್ವೆಲ್ಗಳು ಆ್ಯಕ್ಟಿವ್ ಆಗಿದ್ದವು, ಇವಾಗ ಡೆಡ್ ಆಗಿದ್ದಾವೆ ಕೆಲವು ಕಡೆ ಬೋರ್ವೆಲ್ಗಳು. ಸೊ ನಂತರ ಇನ್ನೂ ಸುಮಾರು 100ರಿಂದ 120 ಬೋರ್ವೆಲ್ಗಳನ್ನ ಕೊರೆಯೋ ಅವಶ್ಯಕತೆ ಇದೆ. ನಂತರ ಕೃಷಿ ಹೊಂಡ ಯಾವ ರೀತಿ ಕೆಲಸ ಮಾಡ್ತಾಯಿದೆ, ನಂತರ ಕೆರೆಗಳಿಗೆ ನೀರು ತುಂಬಿಸುವ ಕೆಲಸವನ್ನು ಕೂಡ ನಾವು ಹೆಚ್ಚಿಗೆ ಮಾಡಬೇಕಾಗಿದೆ. ಬಹಳ ಮುಖ್ಯವಾಗಿದ್ದು ಮತ್ತು ಕೆಲವು ಕಡೆ RO ಪ್ಲ್ಯಾಂಟ್ ಅವಶ್ಯಕತೆ ಇದೆ. ಸೊ ಅದು ಬಹಳ ಮುಖ್ಯವಾದದ್ದು. ಇವತ್ತು ಕುಡಿಯುವ ನೀರಿನ ಸಮಸ್ಯೆನೇ ನಂಬರ್ 1 ಆಗಿದೆ ಹೀಗಾಗಿ ಅದಕ್ಕೆ ಯಾವ ರೀತಿ ಸಂಪನ್ಮೂಲಗಳನ್ನು ನಾವು ಕೂಡಿಸ್ಬೇಕು, ಅದ್ರ ಬಗ್ಗೆ ಸ್ವಲ್ಪ ಈಗ ಒಂದು ಬೇಡಿಕೆ ಕೂಡ ಹೋಗಿದೆ. ರಾಮನಗರ ಜಿಲ್ಲೆಗೆ ಸುಮಾರು ಒಂದು 5ರಿಂದ 8 ಕೋಟಿ ರೂಪಾಯಿ ಕುಡಿಯುವ ನೀರಿನ ಯೋಜನೆಗೆ ಬೇಕು ಅಂತ ಕಳಿಸಿದ್ದಾರೆ DC ಅವರು. ಸೊ ಅದ್ರ ಬಗ್ಗೆ ಎಲ್ಲ ಜಿಲ್ಲೆಯಲ್ಲಿ ಒಂದು ಅಧಿಕಾರಿಗಳು ಯಾವ ಕಚೇರಿಗಳು ಅಧಿಕಾರಿಗಳು ಸಿಗ್ತಾ ಇಲ್ಲ, ಮತ್ತೆ ಸರ್ಕಾರದಿಂದ ಕೊಟ್ಟಿರುವಂತ ಯಾರು ಅಧಿಕಾರಿಗಳು ಫೋನ್ ಎತ್ತುತ್ತಾ ಇಲ್ಲ. ಜನರು ಏನ್ ಮಾಡಬೇಕು ಸರ್? ಸಭೆಗಳಲ್ಲಿ ಪ್ರಸ್ತಾಪ ಆಗುತ್ತೆ, ಅವತ್ತಿಗೆ ಅಷ್ಟೇ ಆಗುತ್ತೆ. ಇಲ್ಲ 11 ಗಂಟೆ ಆದರೂ ಉಪಾಧಿಕಾರಿಗಳು ಆಫೀಸ್ ಸಿಗಲ್ಲ ಅಂತ. ಇಲ್ಲ, ಇದು ಗಂಭೀರವಾದ ವಿಚಾರ. ಯಾಕೆಂದರೆ ಸಾರ್ವಜನಿಕ ಈಗ ಯಾವಾಗ ವ್ಯವಸ್ಥೆ ಇದೆ ಅಂದರೆ, ಯಾವುದೇ ಒಂದು ಶಿಫಾರಸ್ಸಿಲ್ಲದೆ ಇರತಕ್ಕಂಥ ವ್ಯಕ್ತಿ, ರೈತ ಆಗ್ಬೋದು ಅಥವಾ ಬೇರೆ ಸಾರ್ವಜನಿಕರಾಗ್ಬೋದು, ಯಾವುದೇ ಒಂದು ಸರ್ಕಾರಿ ಇಲಾಖೆಗೆ ಹೋದಂಥ ಸಂದರ್ಭದಲ್ಲಿ ಆಗಬೇಕಾಗಿರೋ ಕೆಲಸ ಆಗಬೇಕು. ಅಂದರೆ ಯಾವುದೇ ಶಿಫಾರಸ್ಸಿಲ್ದೇ ಆಗುವ ಕೆಲಸ ಆಗುವಂಥ ಕೆಲಸ ಆದರೆ ಸಿಸ್ಟಮ್ ಇದೆ ಅಂತ. ಸೊ ಅದ್ರ ಬಗ್ಗೆ ಅದ್ರ ಬಗ್ಗೆ ಇದು ಒಂದು ಗಂಭೀರವಾದ ವಿಚಾರ. ಯಾಕೆಂದರೆ ನನಗೂ ಕೂಡ ಅದ್ರ ಬಗ್ಗೆ ಕೆಲವು ದೂರುಗಳು ಬಂದಿದೆ. ಕೆಲವು ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಅಂತ. ಅದ್ರ ಬಗ್ಗೆ ನಾನು ಇವತ್ತು ಎಲ್ರಿಗೂ ಒಂದು ಎಚ್ಚರಿಕೆಯನ್ನು ಕೊಡ್ತೇನೆ. ಜಿಲ್ಲೆಯಲ್ಲಿ ಬಹಳ ಪ್ರಮುಖವಾದ ಕಾಡಾನೆ ಹಾವಳಿ ಆಗಿದೆ. 15 ದಿನದ ಅಂತರದಲ್ಲಿ 2 ಸಾವಾಗಿದೆ ಸರ್. ಇದ್ರ ಬಗ್ಗೆ ಸ್ಥಳೀಯ ಶಾಸಕರು, ಅರಣ್ಯ ಸಚಿವರು ಸ್ಪಂದಿಸ್ತಾ ಇಲ್ಲ ಅನ್ನೋ ಒಂದು ಅಸಹಾಯಕತೆ ತೋರಿಸ್ತಾ ಇದ್ದಾರೆ. ಕೇಂದ್ರದಿಂದ ಏನಾರ ಇದಕ್ಕೆ ಪರಿಹಾರ ಕಂಡುಕೊಳ್ಬೋದಾ? ಇಲ್ಲ, ಈಗ ಏನಾಗಿದೆ, 3 ಟೆಂಡರನ್ನು ಕರೆದಿದ್ದಾರೆ ತಡೆಗೋಡೆ ಕಟ್ಟಲಿಕ್ಕೆ. ಇದ್ರ ಬಗ್ಗೆ ನಾನು ಸುದೀರ್ಘವಾಗಿ ಪಾರ್ಲಿಮೆಂಟ್ ಸಂಸತ್ತಿನಲ್ಲೂ ಮಾತಾಡಿದ್ದೆ. ಅಂದರೆ ಒಂದು ಕ್ಯಾಂಪಾ ಫಂಡ್ ಅಂತ ಇದೆ, ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಒಂದು ಕ್ಯಾಂಪಾ ಫಂಡ್ ಅಂತಿದೆ. ಸೊ ಅದರಲ್ಲೂ ಕೂಡ ನಾನು ಭೂಪೇಂದರ್ ಯಾದವ್ ಅಂದರೆ ನಮ್ಮ ಫಾರೆಸ್ಟ್ ಆ್ಯಂಡ್ ಇದು ಎನ್ವೈರ್ನಮೆಂಟ್ ಮಿನಿಸ್ಟ್ರಿಗೂ ಕೂಡ ನಾನು ಹೇಳಿದ್ದೆ, ಇವಾಗಲೂ ಪರ್ಸೂ ಮಾಡ್ತೇವೆ. ಅಟ್ಲೀಸ್ಟು ಕ್ಯಾಂಪಾ ಫಂಡಲ್ಲಿ ಸ್ವಲ್ಪ ಹಣವನ್ನು ಬಿಡುಗಡೆ ಮಾಡಿದರೆ ತಡೆಗೋಡೆ ಕಟ್ಬೋದು. ಎಲ್ಲಿಂದ ತಡೆಗೋಡೆ ಕಟ್ಟಬೇಕಾಗುತ್ತೆ ಅಂದರೆ ಬನ್ನೇರುಘಟ್ಟದಿಂದ ನಮ್ಮ ಕನಕಪುರ ಸಾತ್ನೂರು ಅಪ್ ಟು ಚನ್ನಪಟ್ಟಣ. ಈಗ ಈ ವಿಚಾರವಾಗಿ 3 ಟೆಂಡರ್ ಕರೆದಿದ್ದಾರೆ. ಈಗ ಆಲ್ರೆಡಿ 2 ಟೆಂಡರ್ ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ. ಇನ್ನೊಂದೇನಾಗಿದೆ, ಇನ್ನೊಂದು ಈ ಕೊಳ್ಳೇಗಾಲ ಸಬ್ ಡಿವಿಷನ್ ಅಂತ ಇದೆ, ಅಲ್ಲಿ DF ಸುರೇಂದ್ರ ಅವರಿದ್ದಾರೆ. ಅವರೇನೋ 1 ತಿಂಗಳಲ್ಲೇ ರಿಟೈರ್ಡ್ ಆಗ್ತಾರೆ ಅಂತ ಅದೇ ಅಂದರೆ ರಿಟೈರ್ಡ್ ಆಗೋದಕ್ಕೆ 6 ಮಂತ್ಸ್ ಒಳಗಡೆ ಇದ್ದರೆ ಅವರು ಟೆಂಡರ್ ಫೈನಲೈಸ್ ಮಾಡೋಕ್ಕಾಗಲ್ಲ ಅಂತ ನಾನು ಇವರು PDCCFFಗೂ ಮಾತಾಡಿದ್ದೀನಿ. ಈಗ ಆಲ್ರೆಡಿ 15 ದಿವಸದಿಂದನೇ ಮಾತಾಡಿದ್ವಿ. ಇಲ್ಲ ಡಾಕ್ಟ್ರೇ, ನಾವು ಅದನ್ನು ತರಿಸಿ ತುರ್ತಾಗಿ ಆ ಟೆಂಡರ್ ಫೈನಲೈಸ್ ಮಾಡ್ತೀವಿ. ಬಟ್ ಕೇಂದ್ರದಿಂದಲೂ ಕೂಡ ಇದಕ್ಕೆ ಹೆಚ್ಚಿನ ಹಣಕಾಸಿನ ನೆರವಿಗೆ ನಾವು ಒತ್ತಾಯ ಮಾಡಿ ಅದನ್ನು ಕಾರ್ಯಗತ ಮಾಡೋದರಲ್ಲಿ ಮುನ್ನೆಚ್ಚರಿಕೆ ವಹಿಸ್ತೀವಿ. ಜಿಲ್ಲಾ ಕೇಂದ್ರದಲ್ಲಿ ಮೈಸೂರು ಕಡೆ ಹೋಗೋ ಟೈಮಲ್ಲಿ ಸಮ್ಮರ್ ಟೈಮ್ ಎಲ್ಲ ಬಿಸಿಲಲ್ಲಿ ನಿಂತಾಗ ಒಂದು ಸುಶೋಭಿತವಾದ ಬಸ್ ನಿಲ್ದಾಣ ಇಲ್ಲ. ಬಸ್ ನಿಲ್ದಾಣ ಎಲ್ಲಿ? ರಾಮನಗರದಲ್ಲಿ. ಹೌದು ಸರ್. ಈಗ ಮೈಸೂರು ಕಡೆ ಹೋಗೋರೆಲ್ಲ ರೋಡಲ್ಲಿ ನಿಂತ್ಕೊಂತಾರೆ ಇಂಥ ಬಿಸಿಲಲ್ಲಿ. ಮಳೆ ಇಲ್ಲ, ನೋಡೋಣ. ನಾನು ಇದನ್ನು ರಾಮಲಿಂಗ ರೆಡ್ಡಿ ಅವ್ರ ಹತ್ರ ನಾನು ತುರ್ತಾಗಿ ಮಾತಾಡ್ತೀನಿ, ನಾಳೆ ಅಥವಾ ನಾಡಿದ್ದೇ ಮಾತಾಡ್ತೀನಿ. ಯಾಕೆಂದರೆ ಇಲ್ಲಿ ರಾಮನಗರದಲ್ಲಿ ಇರತಕ್ಕಂಥ ಒಂದು ಬಸ್ ಸ್ಟಾಪ್ ಏನಿದೆ ಅದು ಅಷ್ಟು ಸಾಲ್ತಾ ಇಲ್ಲ ಅಂತ ಒಂದು ಹೇಳಿದ್ದಾರೆ. ಮಳೆ ನಿಲ್ಲಬೇಕು. ನೋಡೋಣ, ಆ ವಿಚಾರ ಅದು ನೀವು ಜ್ಞಾಪಕ ಮಾಡಿದ್ದು ಒಳ್ಳೆಯದಾಯಿತು. ಇನ್ನೊಂದು ಏನಾಗಿದೆ, ಈ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಇದೆಯಲ್ಲ, ಅದು ಚನ್ನಪಟ್ಟಣದ ಹತ್ರ 8.5 ಎಕರೆ ಜಮೀನನ್ನು ಇವತ್ತು ಜಿಲ್ಲಾಡಳಿತ ಗುರುತು ಮಾಡಿದೆ. ಸೊ ಅದನ್ನು ನಾವು ಇಲ್ಲಿ ನಮ್ಮ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ROಗೂ ಬರೆದಿದ್ದೇವೆ. ಮತ್ತು ಇದು ರಾಷ್ಟ್ರೀಯ ಹೆದ್ದಾರಿ ಸಚಿವರಾದಂಥ ಗಡ್ಕರಿಯವ್ರಿಗೂ ನಾನು ಮಾತಾಡಿದ್ದೇನೆ. ಅಂದರೆ ಅಲ್ಲಿ 8.5 ಎಕರೆ ಜಾಗ ಏನಿದೆ ಅಲ್ಲಿ ಒಂದು ರೆಸ್ಟ್ ಏರಿಯಾ ಮಾಡೋಂಥದ್ದು. ಯಾಕಂದರೆ ಎಲ್ಲೂ ಇಲ್ಲ ಅದು ಬೆಂಗಳೂರು ಟು ಮೈಸೂರು. ಇಲ್ಲ, ನೀವು ಇದು ಒಂದು ಉತ್ತಮವಾದಂಥ ಸಲಹೆ ಅಂತಲೇ ಅನ್ಕೊತೀನಿ ನಾನು. ಇದ್ರ ಬಗ್ಗೆ ನಾನು ರಾಮಲಿಂಗ ರೆಡ್ಡಿ ಅವರಿಗೆ ಸ್ವತಃ ನಾನೇ ಹೋಗಿ ಇದ್ರ ಬಗ್ಗೆ ಇದು ವಿಚಾರ ಮಾಡ್ತೇನೆ. ಪಶ್ಚಿಮ ಬಂಗಾಳದಲ್ಲಿ ಹಿಂಸಾಚಾರ ಆಗ್ತಾ
ಗುಂಡಿಕ್ಕಿ ಹತ್ಯೆ ಮಾಡಿದಂಥದ್ದು ಸುರೇಂದ್ರ ಅಧಿಕಾರಿ ಅವರ ಅವಧಿಯನ್ನು. ಜೊತೆಗೆ ಆ ಸರ್ಕಾರ ರಚನೆ ಮಾಡೋದನ್ನು ಬಿಡೋದಿಲ್ಲ ಅಂತೇಳಿ ಹೇಳಿ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಇಲ್ಲ, ಈಗ ಏನಾಗಿದೆ, ಒಂದು ಅಸೆಂಬ್ಲಿಗೆ ಒಂದು ಟರ್ಮ್ ಅಂತ ಇರುತ್ತೆ, ಅಸೆಂಬ್ಲಿಗೆ ಒಂದು ಟರ್ಮ್ ಅಂತ ಇರುತ್ತೆ. ಅದು ಬಹುಶಃ 6ನೇ ತಾರೀಕು ಅಥವಾ 7ನೇ ತಾರೀಕು ಇವತ್ತಿಗೆ ಅದು ಎಂಡ್ ಆಗುತ್ತೆ ಟರ್ಮ್ ಎಂಡ್ ಆದಮೇಲೆ ಆಟೋಮ್ಯಾಟಿಕ್ಕಾಗಿ ಅವರು ಮುಖ್ಯಮಂತ್ರಿ ಆಗೋಕ್ಕಾಗೋದಿಲ್ಲ. ಸೊ ಅವರು ಈಗ ಏನಾದರೂ ಚುನಾವಣೆಯಲ್ಲಿ ಏನಾದರೂ ತೊಂದರೆ ಆಗಿದೆ, ಅಕ್ರಮ ನಡೆದಿದೆ ಅನ್ನೋದು ಅವರು ಸಾಬೀತುಪಡಿಸ್ಬೇಕಾದ್ರೆ ಅವರು ಕೋರ್ಟ್ ಮೂಲಕನೇ ಮಾಡಬೇಕು. ಅದು ಇದುವರೆಗೆ ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಡೆದುಕೊಂಡು ಬಂದಂಥ ಸಂಪ್ರದಾಯ ಏನು, ಚುನಾವಣೆಯಲ್ಲಿ ಒಂದು ಪಕ್ಷ ಸೋತ ನಂತರ ಅದರ ಮುಖ್ಯಮಂತ್ರಿ ಸ್ವಾಭಾವಿಕವಾಗಿ ಸ್ವಯಂ ಪ್ರೇರಿತರಾಗಿ ರಾಜೀನಾಮೆ ಕೊಡಬೇಕು. ಈ ರೀತಿ ಮೊಂಡುಹಠ ಮಾಡೋದು ಇದು ನಮ್ಮ ಸಂವಿಧಾನಕ್ಕೆ ಒಂದು ವಿರುದ್ಧವಾದಂಥ ಒಂದು ನಡೆ ಅಂತ ಹೇಳಬೇಕಾಗುತ್ತೆ. ಚುನಾವಣಾ ಆಯೋಗ ಅಕ್ರಮ ಎಸಗಿದೆ ಅನ್ನೋದು ಅಲ್ಲ, ಅದೇನಾದ್ರು ಇದ್ದರೆ ನಂತರ ನೀವು ಕೋರ್ಟಲ್ಲಿ ನೀವು ಅದನ್ನು ಕ್ವಶನ್ ಮಾಡಬೇಕೇ ಹೊರತು ನಿಮ್ಮ ಟರ್ಮ್ ಎಂಡ್ ಆಯ್ತಲ್ಲ. ಈಗ ಒಂದು ಅಸೆಂಬ್ಲಿಗೆ ಒಂದು ಟರ್ಮ್ ಇರುತ್ತೆ ಅಥವಾ ಒಂದು ಪಾರ್ಲಿಮೆಂಟ್ಗೂ ಒಂದು ಟರ್ಮ್ ಇರುತ್ತೆ. ಸೊ ಇವತ್ತಿಗೆ ಮುಗೀತು ಅಂದಮೇಲೆ ಮುಗೀತು. ಸೊ ಅಂದರೆ ಹೊಸ ಈಗ ಅಧಿಕಾರ ಯಾವ ಪಕ್ಷಕ್ಕೆ ಬಹುಮತ ಇದೆ ಆ ಪಕ್ಷ ಇವತ್ತು ಸರ್ಕಾರ ರಚನೆ ಮಾಡುತ್ತೆ. ಇವಾಗಲೇ ನಿಗದಿಯಾಗಿದೆ 9ನೇ ತಾರೀಕು 11 ಗಂಟೆಗೆ BJPಯ ಮುಖ್ಯಮಂತ್ರಿ ಪ್ರಮಾಣ ವಚನ ಮಾಡಲಿದ್ದಾರೆ ವೆಸ್ಟ್ ಬೆಂಗಾಲ್ದಲ್ಲಿ. ಇನ್ನು ಇವತ್ತು ಆ ಕೊಲೆ ವಿಚಾರ ನಿಜವಾಗ್ಲೂ ಅದು ಸುಮಾರು 400ರಿಂದ 450 ಈ ರೀತಿ ಪ್ರಕರಣಗಳು, ಅಂದರೆ ಈ ವಯಲೆನ್ಸ್ ಪ್ರಕರಣಗಳು ದಾಖಲಾಗಿದೆ ಅಂತ ಕೇಳಿದ್ದೇನೆ ಪಶ್ಚಿಮ ಬಂಗಾಳದಲ್ಲಿ. ಅದಕ್ಕೋಸ್ಕರ ಇವತ್ತು ನಮ್ಮ ಕೇಂದ್ರದ ಇದು ಸೆಂಟ್ರಲ್ ರಿಸರ್ವ್ ಪೊಲೀಸ್ನ ಅಟ್ಲೀಸ್ಟ್ ನಾವು ಪಶ್ಚಿಮ ಬಂಗಾಳದಲ್ಲಿ ಈ BJP ಸರ್ಕಾರ ಬಂದ ನಂತರ ಕೂಡ 6 ತಿಂಗಳು ಅಲ್ಲೇ ಸ್ಟೇಷನ್ ಮಾಡ್ತಿದ್ದಾರೆ. ಯಾಕೆಂದರೆ ಅದೇನಾಗಿದೆ, 15 ವರ್ಷದಿಂದ ಇದುವರೆಗೆ TMC ಆಡಳಿತ ಇತ್ತಲ್ಲ, ಅವ್ರಿಗೆ ಇನ್ನೂ ಚುನಾವಣೆ ಸೋತ ಮೇಲೂ ಅವ್ರಿಗೆ ಅನಿಸಿಲ್ಲ ನಾವು ಸೋತಿದ್ದೀವಿ ಅಂತ. ಸೊ ಇದು ಸಂವಿಧಾನ ವಿರೋಧಿ ಧೋರಣೆ ಅಂತಲೇ ಹೇಳಬೇಕಾಗುತ್ತೆ. ಹೌದು. ಸೊ ಅದರಿಂದ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಒಂದು ಹೊಸ ಅಧ್ಯಾಯ ಶುರು ಆಗಬೇಕಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಒಂದು ಹೊಸ ಅಧ್ಯಾಯನೇ ಶುರು ಆಗಬೇಕಾಗಿದೆ. ಅಲ್ಲಿ ಲಾ ಆ್ಯಂಡ್ ಆರ್ಡರ್ ಇರಲಿಲ್ಲ, ಅಲ್ಲಿ ಯಾವುದೇ ಆಡಳಿತ ಇಲ್ಲ, ಗವರ್ನೆನ್ಸ್ ಇಲ್ಲ. ಹೀಗಾಗಿ ಕೇವಲ ಇದು ದರೋಡೆಗಳು ಮತ್ತು ಎಲ್ಲ ಬೇರೆ ಥರ ಲೂಟಿಂಗು, ಆರ್ಸನ್ನು ಈ ಥರ ಎಲ್ಲ ಆಗ್ತಾಯಿದೆ. ಡೆಫಿನೆಟಾಗಿ ಒಂದು ಹೊಸ ಅಧ್ಯಾಯ ಪ್ರಾರಂಭ ಆಗುತ್ತೆ. ಪ್ರಧಾನಿಗಳು 8ನೇ ತಾರೀಕು ಬರ್ತಾ ಇದ್ದಾರೆ. ಅದೇ ಆರ್ಟ್ ಆಫ್ ಲಿವಿಂಗಿಗೆ ಬರ್ತಾ ಇದ್ದಾರೆ. ಅದಕ್ಕೆ ಮೊದಲು HANನಲ್ಲಿ ನಮ್ಮ ಹಳೆ ಏರ್ಪೋರ್ಟ್ ಏನಿದೆ ಅಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡ್ತಾರೆ. ನಂತರ ಇಲ್ಲಿ ರವಿಶಂಕರ್ ಗುರೂಜಿ ಆಶ್ರಮದಲ್ಲಿ ಅವರ 70ನೇ ಜನ್ಮದಿನೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಬಿಜೆಪಿಯಿಂದ ಅಭಿನಂದನೆ ಸಲ್ಲಿಸಬೇಕು. ಹೌದು, ಅದು HAL ವಿಮಾನ ನಿಲ್ದಾಣದಲ್ಲಿ ಆಗುತ್ತೆ. ಓಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.